ಮೈಸೂರಿನಲ್ಲಿ ಕೈಕಮಲ ರಸ್ತೆ ನಾಮಕರಣದ ರಾಜಕೀಯ ಜಟಾಪಟಿ ಜೋರಾಗಿದೆ. ನಿನ್ನೆ ಮಧ್ಯಾಹ್ನ ಫಲಕ ಅಳವಡಿಕೆ ಆಗಿದ್ರೆ ರಾತ್ರೋರಾತ್ರಿ ಅದನ್ನು ತೆರವುಗೊಳಿಸಲಾಗಿದೆ. ಪ್ರಿನ್ಸೆಸ್ ರಸ್ತೆಯ ಬೋರ್ಡ್ ತೆಗೆದಿದೆ ಪಾಲಿಕೆಯ ಸಿಬ್ಬಂದಿ. ಮೈಸೂರಿನ ಆಕಾಶವಾಣಿ ರಸ್ತೆಗೆ ಪ್ರಿನ್ಸೆಸ್ ಹೆಸರು ನಾಮಕರಣ. ನಿನ್ನೆ ನಾಮಕರಣ ಮಾಡಿದ್ದ ಕೆಲವು ಸಂಘಟನೆಗಳು ರಾತ್ರೋರಾತ್ರಿ ಬೋರ್ಡ್ ತೆರವು ಮಾಡಿದೆ ಪಾಲಿಕೆ. ಮತ್ತಷ್ಟು ಜಟಾಪಟಿಗೆ ಕಾರಣವಾಗ್ತಾ ಇದೆ ಈ ನಾಮಕರಣ ವಿಚಾರ. ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಿ ನಾಮಕರಣ ಮಾಡಲಿಕ್ಕೆ ಕಾಂಗ್ರೆಸ್ ಚಿಂತನೆಯನ್ನು ಮಾಡ್ತಾ ಇದೆ. ಪ್ರಿನ್ಸೆಸ್ ರಸ್ತೆಯ ಹೆಸರು ಇರುವಾಗ ಬದಲಾವಣೆ ಬೇಡ ಅಂತ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಇದೆಲ್ಲ ಜಟಾಪಟಿಗಳ ಮಧ್ಯೆ ಅಲ್ಲಿನ ಕೆಲವು ಸಂಘಟನೆಗಳು ಪ್ರಿನ್ಸೆಸ್ ರಸ್ತೆ ಅಂತ ಬೋರ್ಡ್ ಹಾಕಿ ನಿನ್ನೆಯಷ್ಟೇ ಅದನ್ನು ಉದ್ಘಾಟನೆ ಮಾಡಿದರು. ಒಂದು ರಸ್ತೆ ಅಂತ ಬಂದಾಗ ಈ ರೀತಿಯ ಚರ್ಚೆಗಳು ವಿವಾದಗಳು ಸಹಜ. ಆದರೆ ನಿಜವಾಗಿಯೂ ನಾಡಿಗೆ ಸಮಾಜ ಸೇವೆಯ ಮೂಲಕ, ನಿಜವಾಗಿಯೂ ನಾಡಿಗೆ ಕೊಡುಗೆಯ ಮೂಲಕ ತಮ್ಮ ಹೆಸರನ್ನು ಉಳಿಸುವಂಥ ಪ್ರಯತ್ನ ಆಗಲಿ ಎನ್ನುವ ಕಾರಣಕ್ಕಾಗಿ ಹೆಸರನ್ನು ಇಡಲಾಗುತ್ತೆ. ಅನೇಕ ರಸ್ತೆಗಳಿಗೆ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಮೈಸೂರು ಎಂದಾಕ್ಷಣ ಅನೇಕರಿಗೆ ಅದೊಂದು ಕಲ್ಪನೆ. ಮೈಸೂರು ಎಂದಾಕ್ಷಣ ರಾಜ ಮಹಾರಾಜರುಗಳ ಹೆಸರುಗಳೇ ಇರಬೇಕು ಅಂತ, ರಾಜ ಮಹಾರಾಜರುಗಳ ಹೆಸರೇ ಇರಬೇಕು. ಮೈಸೂರಿಗೆ ರಾಜರ ಕೊಡುಗೆ ಬಹಳಷ್ಟಿದೆ ಅಂತ. ಹೌದು, ಖಂಡಿತವಾಗೂ ಕೂಡ ಮೈಸೂರಿಗೆ ರಾಜರ ಕೊಡುಗೆ ಇದ್ದೇ ಇದೆ. ಪ್ರಜಾಪ್ರಭುತ್ವದ ದಿನಗಳಿಗೆ, ಪ್ರಜಾಪ್ರಭುತ್ವ ಬಂದಾಗಿನಿಂದ ಈವರೆಗೆ ಕೊಡುಗೆಗಳನ್ನು ಗಮನಿಸಿದರೆ ಸಿದ್ದರಾಮಯ್ಯ ಹೆಸರು ಕೂಡ ಇಡೋದು ಬಹಳ ಸೂಕ್ತ ಇದೆ. 40-45 ವರ್ಷಗಳ ರಾಜಕಾರಣ, 2 ಬಾರಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯಾಗಿ, ಹಣಕಾಸು ಸಚಿವರಾಗಿ, ಶಾಸಕರಾಗಿ, ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಒಂದು ಸುದೀರ್ಘ ಜರ್ನಿ ಇದೆ, ಸುದೀರ್ಘ ಹೋರಾಟ ಇದೆ. ಒಂದು ನೆನಪಿಡುವಷ್ಟು, ಮುಂದಿನ ಪೀಳಿಗೆ ನೆನಪಿಡುವಷ್ಟು ಕೊಡುಗೆಗಳಿದ್ದಾವೆ. ಹೀಗಾಗಿ ಸಿದ್ದರಾಮಯ್ಯ ಹೆಸರಿಡಿ ಅಂತ. ಈ ಜಟಾಪಟಿ ಮಾತ್ರ ಹಾಗೆ ಮುಂದುವರಿತಾ ಇದೆ. ಬಟ್ ಆಲ್ಮೋಸ್ಟ್ ಅಲ್ಲಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲಿಕ್ಕೆ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಈಗ ಖುದ್ದಾಗಿ ಅಲ್ಲಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಸಿದ್ದರಾಮಯ್ಯ ಅವರ ಹೆಸರೇ ಇಡಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೆಸರಿಟ್ಟರೆ ಒಳಿತು, ಯಾಕೆಂದರೆ ಅವರ ಕೊಡುಗೆ ಇದೆ, ಅವರ ನೆನಪಿಡಬೇಕಾಗಿದೆ, ಹೀಗಾಗಿ ಅವರ ಹೆಸರಿಡಬೇಕು ಅಂತ ಅವರು ಕೂಡ ವಿರೋಧ ಪಕ್ಷದವರಾಗಿದ್ದರೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟು ಬೀಸಿದ್ರು. ಆದರೆ ಇಲ್ಲಿ ಕೆಲ ಸಂಘಟನೆಗಳು ಪ್ರಿನ್ಸೆಸ್ ರಸ್ತೆ ಅಂತ ಹೇಳಿ ಹೋಗಿ ಹಾಕಲಾಗಿತ್ತು. ಯಾವುದೇ ಸಂಘಟನೆಗಳು, ಯಾವುದೇ ಖಾಸಗಿ ವ್ಯಕ್ತಿ ಹೋಗಿ ಪ್ರಿನ್ಸೆಸ್ ರಸ್ತೆ ಅಥವಾ ಇನ್ನೊಂದು ರಸ್ತೆ ಅಂತ ಹೇಳಿ ಬೋರ್ಡ್ ಹಾಕ್ತೀನಿ ಅಂತ ಹೇಳಿದರೆ ಅದು ಊರ್ಜಿತ ಆಗೋದಿಲ್ಲ, ಕಾನೂನುಬದ್ಧವಾಗಿ ಅದನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಪಾಲಿಕೆ ಅಲ್ಲಿ ತೆರವು ಮಾಡಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟದ ಜಟಾಪಟಿಗೆ ಕಾರಣವಾಗುತ್ತೆ ಅಂತ ನೋಡಬೇಕಾಗಿದೆ. ಒಂಟಿಕೊಪ್ಪಲ್ನ ಮುಖ್ಯ ದ್ವಾರದಿಂದ KRS ಮಾರ್ಗದ ರಸ್ತೆಗೆ